ಯಾವ್ದಾದ್ರು ದೇವ್ರ ಭಕ್ತಿಗೆ ಯಾರಾದ್ರು ಕುಡಿಯಕ್ಕಾಗತ್ತಾ? ದೇವ್ರ ಸಾಂಗಿಗೆ ಕುಳ್ಳದಲ್ಲಿ ಕೀಲೆ ಯಾವ್ದು ಬಿಟ್ರೆ ಬೇರೆ ಯಾವ್ದಕ್ಕೂ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ. ಅದಕ್ಕೆ ಏನ್ ಹಾಡು ಹೇಳ್ತೀರಾ, ಏನೇನ್ ಡಿಜೆ ಹಾಡು ಹೇಳ್ತೀರಾ ನಿಮ್ಗೆ ನಮ್ಗೆ ಗೊತ್ತಿದೆ, ಹೌದಾ ಅಲ್ವೇನಪ್ಪ? ಆ ಡಿಜೆ ಹಾಡುಗಳೆಲ್ಲ ನೀವು ಮದುವೆ, ಪ್ರೈವೇಟ್ ಮುಂಜಿ, ನಿಮ್ಮ ಬರ್ತ್ಡೇ ಪಾರ್ಟಿಗಳು ಅಥವಾ ಮೆಹಂದಿ, ಇನ್ನು ಯಾವ್ದಕ್ಕೆ ಹಾಕ್ತಾರಪ್ಪ ಡಿಜೆ? ಡಿಜೆ ಯಾವ್ದು ಕುಣಿತಾರ? ಮದುವೆ ಮೆರವಣಿಗೆಗೆ ನೀವು ಕುಡೀರಿ, ಅದಕ್ಕೆ ಡಿಜೆ ಪರ್ಮಿಷನ್ ನಾವು ಕೊಡ್ತೀವಿ. ದೇವ್ರ ಮುಂದೆ ಹೋಗೋವಾಗ ಡಿಜೆನಲ್ಲಿ ಅಪ್ಪ ಲೂಜ ಅಮ್ಮ ಲೂಜ ಹಾಡಾಕಿಬಿಟ್ಟು ಡ್ಯಾನ್ಸ್ ಮಾಡಿದ್ರೆ ಆ ದೇವ್ರಿಗೆ ಏನಾಗ್ಬೇಕು? ಅದು ನೀವು ಅಷ್ಟೇ, ನೀವು ನಗ್ತಾ ಇದ್ದೀರಾ. ನೀವು ಹೋಗೋವಾಗ ನೀವು ಆ ಉರ್ದುನಲ್ಲಿ ಏನ್ ಹಾಡಾಕ್ತಿರೋ ಪಕ್ಕದವನಿಗೆ ಗೊತ್ತಾಗೋದಿಲ್ಲ ಅಲ್ವೇನ್ರಿ? ಅವ್ನ್ ಬೈತಾ ಇದ್ದಾನ, ನಮ್ಮನ್ನ ಹೊಗಳ್ತಾ ಇದ್ದಾನ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅದು ಯಾವುದು ಬೇಡವೇ ಬೇಡ ಅಲ್ವಣ್ಣ? ನೀವು ಆ ಡಿಜೆಗೆ ಹಾಕುವಂತ ದುಡ್ಡಿಗೆ ಆಮೇಲೆ ಸುಪ್ರೀಂ ಕೋರ್ಟ್ದು ಏನಿದೆ ಜಡ್ಜ್ಮೆಂಟ್ ಇದೆ, ಇಷ್ಟೇ ಡೆಸಿಬಿಲ್ ಅಲ್ಲಿ ಸೌಂಡ್ ಇಕ್ಬೇಕು, 6 ರಿಂದ 10 ಅಲ್ವಾ? ಬೆಳಿಗ್ಗೆ 6 ರಿಂದ 10. ಅದಾದ ನಂತರ ಇಲ್ಲ. ಆಮೇಲೆ ಪೇಷಂಟ್ಸ್ ಇರ್ತಾರೆ, ಎಕ್ಸಾಮ್ಸ್ ಮಾಡೋರು ಇರ್ತಾರೆ, ಮತ್ತೆ ಹಾರ್ಟ್ ಪೇಷಂಟ್ಸ್ ಇರ್ತಾರೆ ಮಕ್ಕಳಲ್ಲಿ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ. ಹಾಗಾಗಿ ತುಂಬಾ ಜನ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೋಗಿ ಆಗಿದೆ. ಹಾಗಾಗಿ ಏನಾದ್ರು ಡಿಜೆ ಹಾಕಿದ್ರೆ ಸುಪ್ರೀಂ ಕೋರ್ಟ್ದು ಉಲ್ಲಂಘನೆ ಆಗುತ್ತೆ, ಕೇಸ್ ಮಾಡಬೇಕಾಗುತ್ತೆ ಆಯೋಜಕರ ಮೇಲೆ.